ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 611 ಪಾಯಿಂಟ್ಸ್ ಗೇನ್ ಆಗಿ 56,930 ಕ್ಲೋಸ್ ಆಗಿದೆ. ನಿಫ್ಟಿ 184 ಪಾಯಿಂಟ್ಸ್ ಗೇನ್ ಆಗಿ 16,955 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 421 ಪಾಯಿಂಟ್ಸ್ ಗೇನ್ ಆಗಿ 35,029 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪು 1.51% ಗೇನ್ ಆದರೆ ಸ್ಮಾಲ್ ಕ್ಯಾಪು 1.69% ಗೇನ್ ಆಗಿದೆ. ಇವತ್ತು ರೀಸೆಂಟ್ ಡೇಸಲ್ಲಿ ಮಾರ್ಕೆಟ್ ಒಂದು ಆಕ್ಟಿವಿಟಿ ತುಂಬ ವಾಲಿಟಾಲಿಟಿ ಆಗಿದೆ. ಟಾಪ್ ಸೈಡಿಂದ ಒಂದು ಹ್ಯೂಸ್ ಆಗಿ ಫಾಲೋ ಆಗೋದು, ಆ ಥರ ಫಾಲ್ ಆಗ್ತಾ ಇದ್ರೆ ಒಂದು ಬೇಸ್ನು ಫಾರ್ಮ್ ಮಾಡ್ದಿರೆ ವಿ ಶೇಪ್ನಲ್ಲಿ ರಿಕವರಿ ಆಗೋ ಪ್ರಯತ್ನ ಮಾಡ್ತಾ ಇರೋದು. ಆ್ಯಂಡ್ ಈವನ್ ನಿನ್ನೇನು ನಮಗೆ ಯಾವ ಲೆವೆಲ್ ಹತ್ರ ಮಾರ್ಕೆಟ್ ರೆಸಿಸ್ಟೆಂಟ್ನ ಫೇಸ್ ಮಾಡಿದೆಯೋ, ಡೌನ್ ಸೈಡ್ ಸ್ವಲ್ಪ ಹೆವಿಯಾಗಿ ಫಾಲ್ ಆಗಿದೆಯೋ, ಇವತ್ತು ನಿಯರ್ ಟು ಆ ಲೆವೆಲ್ ಹತ್ರನೇ ತುಂಬ ಹೊತ್ತು ಮಾರ್ಕೆಟ್ ಕನ್ಸಾಲಿಡೇಟ್ ಆಗಿ ಆ ಲೆವೆಲ್ ಅಬೋವ್ ಕ್ಲೋಸ್ ಆಗಿದೆ. 16,950 ಮಾರ್ಕ್ ಹತ್ರ ನಿನ್ನೆ ನಮಗೆ ರೆಸಿಸ್ಟೆಂಟ್ನ ಫೇಸ್ ಮಾಡಿದ್ದೆ. ಮಾರ್ಕೆಟ್ ಇವತ್ತು ಆ ಝೋನ್ ಹತ್ರ ಬಂದ ಪ್ರತಿ ಸಲಿನೂ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಷನ್ ಆಗಿ, ಬಟ್ ಫೈನಲಿ ಕ್ಲೋಸಿಂಗ್ ಅವರಲ್ಲಿ ನಮಗೆ ಆ ಲೆವೆಲ್ ಅಬೋವ್ನೇ ಕ್ಲೋಸ್ ಆಗಿದ್ರಿಂದ ಮಾರ್ಕೆಟ್ನಲ್ಲಿ ಸ್ಟ್ರೆಂತ್ ಇರೋ ಥರ ನಮಗೆ ಕಾಣಿಸ್ತಾ ಇದೆ. ಆದರೆ ನಿನ್ನೆ ವಿಡಿಯೋದಲ್ಲೂ ಇವತ್ತಿನ ಮಾರ್ನಿಂಗ್ ಟೆಲಿಗ್ರಾಮ್ನಲ್ಲಿ ಕೊಡ್ತಿರೋ ಡೇಟಾನಲ್ಲೂ ಇಮಿಡಿಯೇಟ್ ಆಗಿ ಗಮನಿಸ್ತಾ ಇರೋದು ರೀಸೆಂಟ್ ಆಗಿ ಫಾರ್ಮ್ ಆಗಿರುವ ಗ್ಯಾಪ್. ಆ ಗ್ಯಾಪಲ್ಲಿರೋ ಹೈಯರ್ ಲೆವೆಲ್ 16,970 to 17,030. ಈ 60 ಪಾಯಿಂಟ್ ಝೋನಲ್ಲಿ ಒಂದು ವೇಳೆ ಮಾರ್ಕೆಟು ಬೇರಿಶ್ನೆಸ್ ಕಂಟಿನ್ಯೂ ಆಗೋದಕ್ಕೆ ಪಾಸಿಬಿಲಿಟಿ ಇದ್ದರೆ ಫಸ್ಟ್ ಲೆವೆಲ್ ಆಫ್ ರಿಜೆಕ್ಷನ್ ಅಲ್ಲಿ ಕಾಣಿಸೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಿದ್ರೆ ಮಾರ್ಕೆಟ್ ಬೆಳೀತಾ ಇರುತ್ತೆ, ಸೆಲ್ ಮಾಡ್ತಿದ್ರೆ ಬೀಳ್ತಾ ಇರುತ್ತೆ. ಒಂದು ಕನ್ಕ್ಲೂಷನ್ ನಾವು ಡ್ರಾ ಮಾಡ್ಕೊತಾ ಇರ್ತೀವಿ. ಎಕ್ಸಿಸ್ಟಿಂಗ್ ಶಾರ್ಟ್ ಪೊಸಿಷನ್ಸು ಅನ್ವೈಂಡ್ ಆಗ್ತಿದ್ರೆ, ಕ್ಲಿಯರ್ ಆಗ್ತಿದ್ರೆ, ಶಾರ್ಟ್ ಪೊಸಿಷನ್ನ ಎಕ್ಸಿಟ್ ಆಗ್ತಿದ್ದಾರೆ ಅಂದರೆ ಯಾವುದೋ ಒಂದು ಅನ್ಸರ್ಟನಿಟಿಯಿಂದ ಮಾರ್ಕೆಟ್ ಇನ್ನೂ ಫಾಲ್ ಆಗುತ್ತೆ ಅಂತ ಅವ್ರ ಹತ್ರ ಇರೋ ನ್ಯೂಸ್ ಅಪ್ಡೇಟಿಂದ ಇಲ್ಲಿ ಸೆಲ್ ಮಾಡಿರೋರು, ಅದಾದಮೇಲೆ ಬರ್ತಿರೋ ಪಾಸಿಟಿವ್ ಅಪ್ಡೇಟಿಂದ ಫರ್ದರ್ ಆಗಿ ಅವ್ರು ಅನ್ಕೊಂಡಿದ್ದು ನಡೆಯಲ್ಲ ಅಂತ ಅಂದ್ಕೊಂಡು ಪರ್ಟಿಕ್ಯುಲರ್ ಶಾರ್ಟ್ ಪೊಸಿಷನ್ ಎಕ್ಸಿಟ್ ಆಗೋ ಪ್ರಯತ್ನದಲ್ಲೂ ಮಾರ್ಕೆಟ್ ರ್ಯಾಲಿ ಬರ್ತಾ ಇರುತ್ತೆ. ಬಿಕಾಸ್ ಒಂದು ಪರ್ಟಿಕ್ಯುಲರ್ ಶಾರ್ಟ್ ಆರ್ ಸೆಲ್ ಪೊಸಿಷನ್ ಎಕ್ಸಿಟ್ ಆಗೋದು ಅಂದರೆ ಮಾರ್ಕೆಟಲ್ಲಿ ಬೈಯರ್ ಸೆಲ್ ಮಾಡೋದ್ರಿಂದ ಯಾವಾಗಾದರೂ ಹೆವಿಯಾಗಿ ಫಾಲ್ ಆಗಿರುವಾಗ ಸಡನ್ ಆಗಿ ಪಾಸಿಟಿವ್ ನ್ಯೂಸ್ ಬರ್ತಿದ್ರೆ ಮಾರ್ಕೆಟ್ ಪ್ರೀವಿಯಸ್ ಆಗಿರೋ ನೆಗೆಟಿವ್ಸ್ ಡೈಲ್ಯೂಟ್ ಆಗ್ತಿದ್ರೆ ಒಂದು ಪಾಯಿಂಟ್ವರೆಗೂ ಮಾರ್ಕೆಟಲ್ಲಿ ನಮಗೆ ರ್ಯಾಲಿ ಇರುತ್ತೆ. ಪ್ರೀವಿಯಸ್ ಆಗಿರೋ ನೆಗೆಟಿವ್ ಅಪ್ಡೇಟ್ ಏನು, ಈಗ ಬರ್ತಿರೋ ಪಾಸಿಟಿವ್ ಅಪ್ಡೇಟ್ ಏನಂದರೆ, ಪ್ರೀವಿಯಸ್ ಆಗಿರೋ ನೆಗೆಟಿವ್ ಅಪ್ಡೇಟ್ ಈ ವೈರಸ್ ರಿಲೇಟೆಡ್ ಆಗಿರೋ ನಂಬರ್ ಆಫ್ ಕೇಸಸ್ ಬೆಳೀತಾ ಇರೋದು ಕಾರಣವಾಗಿ ಗ್ಲೋಬಲ್ ಆಗಿ ಒಂದು ಸ್ಟ್ರಾಂಗ್ ರಿಸ್ಟ್ರಿಕ್ಷನ್ಸ್, ಎಕಾನಮಿ ಪರವಾಗಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅನ್ನೋ ಅನ್ಸರ್ಟನಿಟಿ ಮಾರ್ಕೆಟಲ್ಲಿ ಕ್ರಿಯೇಟ್ ಆಗಿದೆ. ಆದರೆ ರೀಸೆಂಟ್ ಡೇಸಲ್ಲಿ ಪರ್ಟಿಕ್ಯುಲರ್ಲಿ ನಿನ್ನೆ ನಮಗೆ US ಪ್ರೆಸಿಡೆಂಟ್ ಆದ ಜೋ ಬೈಡನ್ ಅವರು ನಾವು ಯಾವ ಥರ ರಿಸ್ಟ್ರಿಕ್ಷನ್ಸು ಎಕಾನಮಿ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸನ್ನು ಸ್ಟ್ರಿಕ್ಟ್ ಆಗಿ ಇಶ್ಯೂ ಮಾಡಲ್ಲ ಅಂತ, ಎಕಾನಮಿನ ಡ್ಯಾಮೇಜ್ ಮಾಡಬೇಕು ಅಂತ ಅನ್ಕೊತಾ ಇಲ್ಲ ಅಂತ, ಕಂಟ್ರೋಲಿಂಗ್ ಮೆಷರ್ಸ್ ಆದರೆ ತಗೊತೀವಿ, ಬಟ್ ಲಾಕ್ಡೌನ್ ಈ ಥರ ಎಕಾನಮಿ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿರೋ ಆ್ಯಕ್ಷನ್ಸ್ ಯಾವುದು ನಾವು ತಗೊಳ್ಳಲ್ಲ ಅಂತ ಅವರು ಕೊಟ್ಟಿರೋ ಸ್ಟೇಟ್ಮೆಂಟಿಂದ ಅಲ್ಲಿ US ಮಾರ್ಕೆಟ್ಸು ಬೆಟರ್ ಆಗಿ ರ್ಯಾಲಿ ಆಗಿವೆ. ಅದರ ಜೊತೆಗೆ ಏಷ್ಯನ್ ಮಾರ್ಕೆಟ್ಸು ಪಾಸಿಟಿವ್ ಆಗಿ, ಈವನ್ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸನ್ನು ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಗಿದೆ. ಶಾರ್ಟ್ ಪೊಸಿಷನ್ಸ್ ಬಿಲ್ಡ್ ಮಾಡ್ಕೊಂಡಿರೋರು ಈಗ ಬರ್ತಿರೋ ಪಾಸಿಟಿವ್ ಅಪ್ಡೇಟ್ ಕಾರಣವಾಗಿ ಶಾರ್ಟ್ ಪೊಸಿಷನ್ ಎಕ್ಸಿಟ್ ಆಗೋ ಕಾರಣವಾಗಿ ಈ ರ್ಯಾಲಿ ಬಂದಿದೆಯಾ, ಇಲ್ಲ ನಿಜವಾಗಿ ಈ ರ್ಯಾಲಿಯಲ್ಲಿ ಸ್ಟ್ರೆಂತ್ ಇದೆಯಾ ಇಲ್ಲೋ ಅನ್ನೋದು ಒಂದು ಇಂಪಾರ್ಟೆಂಟ್ ಲೆವೆಲ್ ಅಬೋವ್ ಬಂದು ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದ್ರೆ ಆರು ಕ್ಲೋಸ್ ಆಗ್ತಾ ಇದ್ರೆ ನಮಗೆ ಕಾಣಿಸುತ್ತೆ. ಆದ್ದರಿಂದ 17,000 ಒಂದು ಸೈಕಲಾಜಿ ಲೆವೆಲ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ನಮ್ಮ ಕನ್ಫರ್ಮೇಷನ್ ನಮ್ಗೆ ಸಿಗುತ್ತೆ. 17,000 ಅಬೋವ್ ಸೈಕಲಾಜಿಕಲ್ ಮಾರ್ಕ್, ಅಬೋವ್ ಬುಲ್ಸ್ ಸ್ಟೆಬಿಲೈಸ್ ಮಾಡೋಕ್ಕಾಗಿದೆ. ಇಲ್ಲಿ ನೀವು ಗಮನಿಸಿದ್ರೆ ರೀಸೆಂಟ್ ಡೇಸಲ್ಲಿ ಮಾರ್ಕೆಟ್ ಹೆವಿಯಾಗಿ ಫಾಲ್ ಆಗುತ್ತೆ. ಆ್ಯಂಡ್ ಆ ಥರ ಫಾಲ್ ಆವಾಗ್ಲೂ ಅದರಿಂದ ಬೇಸ್ನು ಫಾರ್ಮ್ ಮಾಡಿದ್ರೆ ಅಗೇನ್ ವಿ ಶೇಪ್ನಲ್ಲಿ ರಿಕವರಿ ಬರುತ್ತೆ. ಇದು ಪ್ಯೂರ್ಲಿ ವೋಲ್ಟೈಲ್ ಮಾರ್ಕೆಟ್ ಆಗಿರೋದ್ರಿಂದ ಇದು ಪ್ರೀವಿಯಸ್ ಆಗೂ ನಡೆದಿದೆ. ಈಗಲೂ ಸೇಮ್ ಟೈಪ್ ಆಫ್ ಪ್ರೈಸ್ ಆಕ್ಟಿವಿಟಿ ನಡೀತಾ ಇದೆ. ರೀಸೆಂಟ್ ಡೇಸಿಂದ ನಿಮ್ಗೆ ನಾನು ಸಜೆಸ್ಟ್ ಮಾಡ್ತಾನೆ ಇದ್ದೀನಿ, ಐದರ್ ನೀವು ಲೋವರ್ ಟೈಮ್ ಫ್ರೇಮ್ನಲ್ಲಿ ಇರುವಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಆಗ್ತಿದ್ರೆ ಅದರ ಪ್ರಕಾರ ಆಕ್ಟಿವಿಟಿ ತಗೊಳಕ್ಕೆ ಆದ್ರೇನೆ ನ್ಯೂಟ್ರಲ್ ಟ್ರೇಡ್ಸು ತಗೊಳ್ಳಿ. ಇಲ್ಲ ಅಂದರೆ ಕಂಪ್ಲೀಟ್ ಆಗಿ ನ್ಯೂಟ್ರಲ್ ಟ್ರೇಡ್ಸ್ನ ಮಾರ್ಕೆಟ್ ಸ್ಟೆಬಿಲೈಸ್ ಆಗಿ ಬೇಸ್ ಫಾರ್ಮ್ ಮಾಡೋವರೆಗೂ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟು ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಒಂದು ತುಂಬ ದೊಡ್ಡ ಅಪ್ಡೇಟೇ ಬಂದಿದೆ, ಆದರೆ ಸ್ಟಾಕ್ ಅಷ್ಟೊಂದು ಮೂವ್ ಆಗಲಿಲ್ಲ. ಬಿಕಾಸ್ ಈ ಅಪ್ಡೇಟ್ ಬರುತ್ತೆ ಅಂತ ಮುಂಚೆನೇ ಎಸ್ಟಿಮೇಟ್ ಮಾರ್ಕೆಟ್ ಮಾಡಿರೋದ್ರಿಂದ ಲಾಸ್ಟ್ 1 ಮಂತ್ನಲ್ಲೇ 11%, ಲಾಸ್ಟ್ 6 ಮಂತ್ನಲ್ಲಿ ಆಗಸ್ಟ್ ಆ ಪಾಯಿಂಟ್ ಆಫ್ ಟೈಮ್ನಲ್ಲೇ ಫಾರ್ಮ್ ಮಾಡಿರೋ ಲೋಯಿಂದ ನೋಡಿದ್ರೆ ನಿಯರ್ ಟು 110% ಸ್ಟಾಕ್ ಪ್ರೈಸ್ನಲ್ಲಿ ಮೂವ್ ಕಾಣಿಸಿದೆ. ಕೇವಲ ಈ ಡೀಲ್ ನಡೆಯುತ್ತಂತ ಮಾರ್ಕೆಟ್ ಯಾವ್ದು ಎಕ್ಸ್ಪೆಕ್ಟ್ ಮಾಡಿದೆಯೋ ಅದೇ ನಡೆದಿದೆ. ಅದರಿಂದ ಸ್ಟಾರ್ಟಿಂಗಲ್ಲೇ ಪ್ರಾಫಿಟ್ ಬುಕ್ಕಿಂಗ್. ಸೊ ಇದಕ್ಕೋಸ್ಕರ ಯಾರಾದರೆ ವೆಯ್ಟ್ ಮಾಡ್ತಾ ಇದ್ರು, ಇದು ಕಂಪ್ಲೀಟ್ ಆಗೋದ್ರಿಂದ ಸ್ಪೆಕ್ಯುಲೇಟರ್ಸ್ ಈ ಸ್ಟಾಕ್ನಿಂದ ಎಕ್ಸಿಟ್ ಆಗೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಅಗೈನ್ ಸ್ಟಾಕ್ ಪ್ರೈಸ್ ಸ್ವಲ್ಪವರೆಗೂ ಮೂವ್ ಕಾಣಿಸ್ತಾ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇಷ್ಟಕ್ಕೂ ನಡೆದಿರೋದೇನು ನಾವು ಪ್ರೀವಿಯಸ್ ಆಗಿ ಮಾತಾಡ್ಕೊಂಡಿದ್ವಿ, ಬಟ್ ಇದು ಸಿಂಪಲ್ ಆಗಿ ಹೇಳ್ತಾ ಫರ್ದರ್ ಆಗಿ ಈ ಸ್ಟಾಕ್ನ ಯಾವ ಥರ ನೋಡಬೇಕು ಇದರ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡೋಣ. ಜಿ ಎಂಟರ್ಟೈನ್ಮೆಂಟ್, ಸೋನಿ ಇವರಿಬ್ಬರು ಕಂಬೈನ್ ಆಗ್ತಾ ಇದ್ದಾರೆ ಅಂತ, ಈ ಎರಡು ಮೀಡಿಯಾ ಕಂಪನಿ ಕಂಬೈನ್ ಆಗಿ ಒಂದು ಹೊಸ ಎಂಟಿಟಿ ಫಾರ್ಮ್ ಮಾಡ್ತಾ ಇದೆ ಅಂತ. ಇಲ್ಲಿವರೆಗೂ ಯಾವ ಥರ ಇತ್ತು ಅಂದರೆ ಜಿ ಎಂಟರ್ಟೈನ್ಮೆಂಟ್ನಲ್ಲಿ 96% ಶೇರು ಪಬ್ಲಿಕ್ ಹತ್ರ ಇದ್ದರೆ ಕೇವಲ 3.99% ಮೀನ್ಸ್ ನಿಯರ್ ಟು 4% ಶೇರು ಪ್ರಮೋಟರ್ ಹತ್ರ ಇತ್ತು. ಆದರೆ ಈಗ ನಡೀತಿರೋ ಈಕ್ವೇಷನಿಂದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆದರೆ ಚೇಂಜ್ ಆಗುತ್ತೆ. ಸೋನಿ ಅವರಿಗೆ 50.86% ಹೋಗುತ್ತೆ,
ಪಬ್ಲಿಕ್ ಶೇರ್ ಹೋಲ್ಡರ್ಗೆ 45.15% ಹೋಗುತ್ತೆ. ರೆಸ್ಟ್ ಆಫ್ ದಿ ಪ್ರಮೋಟರ್ ಶೇರ್ ಆದರೆ ಏನು ಚೇಂಜ್ ಆಗಲ್ಲ, ಅದು 3.99% ಮೀನ್ಸ್ 4% ಹತ್ರನೇ ಇರುತ್ತೆ. ಜಿ ಎಂಟರ್ಟೈನ್ಮೆಂಟ್ ಅವ್ರ ಹತ್ರ ಏನಿದೆ, ಸೋನಿ ಅವ್ರ ಹತ್ರ ಏನಿದೆ ಅಂದರೆ ಎರಡು ಮರ್ಜ್ ಮಾಡೋ ಕಾರಣವಾಗಿ ಎಂಟಿಟಿ ಫಾರ್ಮ್ ಆಗುತ್ತಲ್ಲ, ಅದರ ಡೇಟಾ ನಿಮಗೆ ಸ್ಕ್ರೀನ್ ಮೇಲೆ ಇರುತ್ತೆ. ಆ್ಯಂಡ್ ಈ ಪ್ರಾಸೆಸ್ನಲ್ಲಿ ಸೋನಿ ಅವರು ನಿಯರ್ ಟು 7,948 crores, ನಿಯರ್ ಟು 7,950 crores ಇನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಜಿ ಪ್ರಮೋಟರ್ಸ್ ಅನ್ನು 1,100 crores ನಿಯರ್ಲಿ ಈ ಹೊಸದಾಗಿ ಫಾರ್ಮ್ ಆಗ್ತಿರೋ ಕಂಪನಿಗೆ ಇನ್ಫ್ಯೂಸ್ ಮಾಡ್ತಾರೆ. ಸೋನಿ ಅವರು ಇನ್ಫ್ಯೂಸ್ ಮಾಡ್ತಾರೋ 7,950 crores ಅಂಡ್ ಜಿ ಪ್ರಮೋಟರ್ಸ್ ಇನ್ಫ್ಯೂಸ್ ಮಾಡ್ತಾರೋ 1,000 crores. ಎರಡು ನಡೀತಿರೋದು 300 rupees ಪರ್ ಶೇರ್ ಈ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಎಕ್ಸಿಸ್ಟಿಂಗ್ ಆಗಿರೋ ಜಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಪ್ರೆಸೆಂಟ್ ಅಂತೂ ಚೇಂಜ್ ಆಗುತ್ತೆ. ಜಿ ಎಂಟರ್ಟೈನ್ಮೆಂಟ್ನಲ್ಲಿ 100 ಶೇರ್ಸ್ನ ಹೋಲ್ಡ್ ಮಾಡೋರಿಗೆ ಹೊಸದಾಗಿ ಫಾರ್ಮ್ ಆಗ್ತಿರೋ ಕಂಪನಿಯಲ್ಲಿ 85 ಶೇರ್ಸ್ನ ಅಲಾಟ್ ಮಾಡ್ತಾರೆ. ಸೊ 100 ಶೇರ್ಸ್ ಇದ್ದರೆ ನಿಮ್ಗೆ ಅದು 85 ಶೇರ್ಸ್ ಆಗಿ ಚೇಂಜ್ ಆಗುತ್ತೆ. ಸೋನಿ ಅವರು ತೊಗೊಂಬರ್ತಿರೋ ಮನಿನ ಜಿ ಪ್ರಮೋಟರ್ಸ್ ತೊಗೊಳ್ತಿರೋ ಮನಿಯಲ್ಲಿ ಜಿ ಎಂಟರ್ಟೈನ್ಮೆಂಟ್ ಒಂದು ಬ್ಯಾಲೆನ್ಸ್ ಶೀಟ್ ಅಂತೂ ಸ್ಟ್ರೆಂತ್ ಆಗುತ್ತೆ. ಆ್ಯಂಡ್ ಫರ್ದರ್ ಆಗಿ ಇವರು ಟೆಕ್ನಾಲಜಿ ಮೇಲೆ ಈ OTT ಪ್ಲಾಟ್ಫಾರ್ಮ್ ಮೇಲೆ ಡೆವಲಪ್ ಮಾಡ್ಕೊಂಡಿರೋದ್ರಿಂದ ಟೆಕ್ನಾಲಜಿ ಮೇಲೆ ಸ್ಪೆಂಡ್ ಮಾಡಿ ಎಂಟೈರ್ ಇಂಡಸ್ಟ್ರಿನ ಡಿಸ್ಟರ್ಬ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರೋ ಥರ ಒಂದು ಸ್ಟೇಟ್ಮೆಂಟ್ ಅಂತೂ ಮಾರ್ಕೆಟಲ್ಲಿ ಕೇಳಿಸ್ತಾ ಇದೆ. ಇಲ್ಲಿಂದ ಈ ಕಂಪನಿ ಜಿ ಎಂಟರ್ಟೈನ್ಮೆಂಟ್ ಪಾಸಿಟಿವ್ ಆಗಿ ನೋಡ್ತಾ ಇದ್ದೀನಿ. ಬಟ್ ಹಂಗಂತ ಇಲ್ಲಿ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮಲ್ಲಿ ಒಳ್ಳೆ ರಿಟರ್ನ್ಸ್ ಇರ್ತಾಯ ಅಂದರೆ ಅದಕ್ಕೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಲಾಸ್ಟ್ 6 ಮಂತ್ಸಿಂದಾನೇ ರ್ಯಾಲಿ ಆಗಿದೆ. ಲಾಸ್ಟ್ 1 ಮಂತಲ್ಲಿ ಎಷ್ಟು ರ್ಯಾಲಿ ಆಗಿದೆಯೋ ಬಿಕಾಸ್ ಈ ಮರ್ಜ್ ನಡೆಯುತ್ತಂತ ಮಾರ್ಕೆಟ್ ಮುಂಚೆನೇ ಎಸ್ಟಿಮೇಟ್ ಮಾಡೋದ್ರಿಂದ ಈವನ್ ಇವತ್ತೂ ಜಿ ಎಂಟರ್ಟೈನ್ಮೆಂಟ್ ಒಂದು ಕಾನ್ಫರೆನ್ಸ್ ಕಾಲ್ ಇದೆ, ಅದರಲ್ಲೂ ಅವರು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಆ್ಯಂಡ್ ಇಲ್ಲಿ ಎಂಟೈರ್ ಡೀಲ್ ಆ್ಯಕ್ಚುಲ್ ಆಗಿ ಅನ್ಕೊಡೋ ಥರ ಡೀಲ್ ಸ್ವಲ್ಪ ಡಿಫರ್ ಆಗಿದೆ. ಪ್ರೀವಿಯಸ್ ಡೀಲ್ ಇನ್ನೂ ಅಟ್ರಾಕ್ಟಿವ್ ಆಗಿ ಜಿ ಎಂಟರ್ಟೈನ್ಮೆಂಟ್ ಶೇರ್ ಹೋಲ್ಡರ್ಗೆ ಇನ್ನೂ ಒಳ್ಳೆ ವ್ಯಾಲ್ಯೂ ಕ್ರಿಯೇಟ್ ಮಾಡೋ ಥರ ಇತ್ತು, ಆದರೆ ಇದು ಸ್ವಲ್ಪ ಕಮ್ಮಿ ವ್ಯಾಲ್ಯೂ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಈವನ್ ಈ ಡೀಲಲ್ಲಿ ಪ್ರೆಸೆಂಟ್ ಇರೋ ಪ್ರಮೋಟರ್ 1,100 crores ನಿಯರ್ಲಿ ನಾನ್ ಕಾಂಪಿಟೆನ್ಸ್ ಫೀ ಕೆಳಗಡೆ ಪೇಮೆಂಟ್ ಆದರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನು ಸ್ವಲ್ಪ ಅನ್ಸರ್ಟನಿಟಿನ ಕ್ರಿಯೇಟ್ ಮಾಡಿದ್ದೆ. ಬೆಟರ್ ಇಲ್ಲಿಂದ ಯಾವ್ದಾದ್ರು ಒಳ್ಳೆ ಕರೆಕ್ಷನ್ ಕಾಣಿಸಿದ್ರೆ 10 to 20% ಕರೆಕ್ಷನ್ ಬರ್ತಿದ್ರೆ ಅದು ಒಂದು ಒಳ್ಳೆ ವ್ಯಾಲ್ಯೂ. ಇಲ್ಲ ಅಂದರೆ ಇಲ್ಲಿ ಆ್ಯಡ್ ಮಾಡ್ಕೊತೀವಿ ನಾವು. ಇಲ್ಲಿಂದ ಒಂದು ಓವರ್ ಪೀರಿಯಡ್ ನೋಡಿದ್ರೆ ಅದೂ ಒಂದು ಫಿನಾಮಿನಲ್ ರಿಟರ್ನ್ಸ್ ಲೈಕ್ ಡಬಲ್ ಆಗೋದು, ಟ್ರಿಪಲ್ ಆಗೋದು. ಮೀಡಿಯಾ ಸ್ಟಾಕ್ನಲ್ಲಿ ಆ ಥರ ಗ್ರೋತ್ ನಮಗೆ ಕಾಣಿಸಲ್ಲ. ಇದು ಫಿನಾಮಿನಲ್ ರಿಟರ್ನ್ಸ್ ಲೈಕ್ ಕೆಮಿಕಲ್ ಕಂಪನೀಸು, ಫಾರ್ಮಾ ಕಂಪನೀಸು, IT ಕಂಪನೀಸ್ ಥರ ರಿಟರ್ನ್ಸ್ ತಗೊಂಡು ಬರೋಕ್ಕಾಗಲ್ಲ. ವಿಡಿಯೋ ಕಂಪನೀಸಲ್ಲಿ ಆ ಥರ ಸ್ಟೆಬಿಲಿಟಿ ಇರಲ್ಲ. ಬಟ್ ಓವರ್ ಆಲ್ ಆಗಿ ನಡೆದಿರೋ ಟ್ರಾನ್ಸಾಕ್ಷನ್ ಪಾಸಿಟಿವ್, ಆದರೆ ಫಿನಾಮಿನಲ್ ಗ್ರೋತ್ ಅಂತೂ ಇಲ್ಲಿರುತ್ತೆ. ಇಲ್ಲಿಂದ ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ ಅಂದರೆ ಓದ ಶಾರ್ಟ್ ಟರ್ಮ್ ಅಲ್ಲಿ ನಾನಂತೂ ಅನ್ಕೊಂತಾ ಇಲ್ಲ. ಇನ್ ದ ಬೆಸ್ಟ್ ಕೇಸ್ 410 to 415 ಬಿಟ್ವೀನ್ ಮೋಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಆದರೂ ನೆಕ್ಸ್ಟ್ 12 months ಅಲ್ಲಿ ಈ ಕಂಪನೀಸ್ ಬಗ್ಗೆ ಟಾರ್ಗೆಟ್ ಕೊಟ್ಟಿವೆ. ನೆಕ್ಸ್ಟು ಇಂಡಿಯಾ ಸಿಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕು 5% ನಿಯರ್ಲಿ ಮೂವ್ ಆಗಿದೆ, 186 ಹತ್ರ ಕ್ಲೋಸ್ ಆಗಿದೆ. ಮಾರ್ನಿಂಗ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಸ್ಟಾಕು 192 rupeesವರೆಗೂ ರ್ಯಾಲಿ ಆಗಿದೆ. ರಾಧಾಕೃಷ್ಣ ದಮಾನಿ ಅವರು ಇಂಡಿಯಾ ಸಿಮೆಂಟಲ್ಲಿ ಅವ್ರಿಗಿರೋ ಶೇರ್ನ ಬೆಳೆಸ್ಕೊಂಡಿದ್ದಾರೆ. ಪ್ರೀವಿಯಸ್ ಆಗಿ ಅವ್ರಿಗಿರೋ ಮಾರ್ಚ್ ಎಂಡೆಡ್ ಕ್ವಾರ್ಟರ್ನಲ್ಲಿ 21.14% ಶೇರ್ ಇತ್ತು, ಆದರೆ ಈಗ ಅದನ್ನು ಬೆಳೆಸಿ 22.76% ಶೇರ್ವರೆಗೂ ತೊಗೊಂಡು ಬಂದಿದ್ದಾರೆ. ಲಾಸ್ಟ್ ಕ್ವಾರ್ಟರ್ ಜೊತೆ ಹೋಲಿಕೆ ಮಾಡಿದ್ರೆ ಈ ಕ್ವಾರ್ಟರ್ನಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದೇವೆ ಅನ್ಕೊಂತೀವಿ. ಆದರೆ ಇನ್ ಟರ್ಮ್ಸ್ ಆಫ್ ಶೇರ್ ಪರವಾಗಿ ನೋಡಿದ್ರೆ 67 lakh ಶೇರ್ಸ್ನೇ ನಿಯರ್ಲಿ ಲಾಸ್ಟ್ ಕ್ವಾರ್ಟರ್ನಲ್ಲಿ ಹೋಲಿಸಿದ್ರೆ ಈ ಕ್ವಾರ್ಟರ್ಲಿ ಅವರ ಶೇರ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಇಂಡಿಯಾ ಸಿಮೆಂಟ್ನಲ್ಲಿ ರಾಧಾಕೃಷ್ಣ ದಮಾನಿ ಅವರು ಕಾನ್ಸ್ಟೆಂಟ್ ಆಗಿ ಅವ್ರ ಶೇರ್ನ ಜಾಸ್ತಿ ಮಾಡ್ಕೊಂತ ಹೋಗ್ತಿದ್ದಾರೆ. ಮಾರ್ಕೆಟಲ್ಲಿರೋ ಸ್ಪೆಕ್ಯುಲೇಷನ್ ಏನಂದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಓಪನ್ ಆಫರ್ ಕೊಟ್ಟು ಎಕ್ಸಿಸ್ಟಿಂಗ್ ಆಗಿ ಪ್ರಮೋಟರ್ಸ್ ಹತ್ರ ಇರೋ ಶೇರ್ನು ತಗೊಂಡು ಇಂಡಿಯಾ ಸಿಮೆಂಟ್ನ ಇವ್ರು ಲೀಡ್ ಮಾಡಬೇಕು ಅನ್ಕೊಂತ ಇದಾರೆ ಅಂತ. ಬಟ್ ಇವೆಲ್ಲನೂ ಮಾರ್ಕೆಟ್ ಇರೋ ಸ್ಪೆಕ್ಯುಲೇಷನ್ಸ್ ಅಂಡ್ ಆ ಸ್ಪೆಕ್ಯುಲೇಷನ್ ಕಾರಣವಾಗಿ ರ್ಯಾಲಿನೂ ಇರುತ್ತೆ. ನೆಕ್ಸ್ಟ್ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಬಂದಿರೋದು ಅಂತೂ ಸ್ಮಾಲ್ ಅಪ್ಡೇಟೇ. ಇವರು 10,000 crores ನಿಯರ್ಲಿ ಫಂಡ್ ರೈಸ್ ಮಾಡ್ತಾ ಇರೋ ಥರ. ಆ್ಯಂಡ್ ಬ್ಯಾಂಕ್ ಫಂಡ್ ರೈಸ್ ಮಾಡಿಬಿಟ್ಟು ಏನು ಮಾಡುತ್ತೆ, ಇವರು ಕ್ಯಾಪಿಟಲ್ ಅಡ್ವೊಕಸಿ ರೇಷಿಯೋನ ಬೇರೆ ಪ್ಯಾರಾಮೀಟರ್ಸಲ್ಲಿ ಎಲ್ಲಾದ್ರೂ ವೀಕ್ ಆಗಿದ್ರೆ ಅದನ್ನು ಫಿಲ್ ಮಾಡೋದಕ್ಕೆ ಬ್ಯಾಂಕ್ ಸ್ಟೆಬಿಲೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ರೆಸ್ಟ್ ಆಫ್ ದ ಮನಿನ ಯೂಸ್ ಮಾಡಿ ಇವ್ರು ಲೋನ್ ಬುಕ್ಕನ್ನು ಇನ್ಕ್ರೀಸ್ ಮಾಡಿ ಬೇರೆಯವ್ರಿಗೆಲ್ಲ ಲೋನ್ ಕೊಟ್ಟು ಅಲ್ಲಿಂದನೂ ಹೈಯರ್ ರಿಟರ್ನ್ಸ್ನ ಇವರು ಜನರೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮನಿ ರೈಸ್ ಮಾಡೋ ಪ್ರತಿಯೊಂದು ಬ್ಯಾಂಕು ಅದನ್ನು ಎಫಿಷಿಯೆಂಟ್ ಆಗಿ ಯೂಸ್ ಮಾಡಲ್ಲ. ಎಫಿಷಿಯೆಂಟ್ ಆಗಿ ಯೂಸ್ ಮಾಡ್ಬೇಕಂತನೂ ಗ್ಯಾರಂಟಿನೂ ಇಲ್ಲ. ಬಟ್ ಎಸ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಂತೂ ಚೇಂಜ್ ಆಗಿದೆ, ಸ್ವಲ್ಪ ಬೆಟರ್ ಗ್ರೋತ್ ಬ್ಯಾಂಕ್ ತೋರಿಸ್ತಾ ಇದೆ. ಅದರಿಂದ ಪ್ರೆಸೆಂಟ್ ಇವರು ರೈಸ್ ಮಾಡ್ತಿರೋ ಮನಿಯಿಂದ ಬ್ಯಾಂಕ್ ಪ್ರೆಸೆಂಟ್ ಇಲ್ಲಿರೋ ಪೊಸಿಷನ್ಗೆ ಅಂದ್ರೆ ಬೆಟರ್ ಆಗಿ ಗ್ರೋ ಆಗುತ್ತೆ ಅಂತ ಒಂದು ಪಾಸಿಟಿವ್ ಹೋಪ್ ಇಂದ ಸ್ಟಾಕ್ ಇವತ್ತು 5% ಅಪ್ಪರ್ ಸೈಡ್ ಮೂವ್ ಆಗಿದೆ. ನೆಕ್ಸ್ಟು HCL ಟೆಕ್ನಾಲಜಿ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರಿಗೆ ಸೆಮೆಕ್ಸ್ ಅನ್ನೋದು ಒಂದು ಮೆಕ್ಸಿಕನ್ ಮಲ್ಟಿನ್ಯಾಷನಲ್ ಬಿಲ್ಡಿಂಗ್ ಮೆಟೀರಿಯಲ್ ಕಂಪನಿ. ಈ ಬಿಲ್ಡಿಂಗ್ ಮೆಟೀರಿಯಲ್ ಕಂಪನಿ HCL ಟೆಕ್ನಾಲಜಿ ಅವರಿಗೆ 5 years ಮೆಗಾ ಕಾಂಟ್ರಾಕ್ಟ್ ಅಂತೂ ಅಲಾಟ್ ಮಾಡಿದೆ. ಈ 5 years ಕಾಂಟ್ರಾಕ್ಟ್ ನಲ್ಲಿ HCL ಟೆಕ್ನಾಲಜಿ ಅವರು ಸೆಮೆಕ್ಸ್ ಸಂಬಂಧಿಸಿರುವ ಎಂಟೈರ್ ಬಿಸ್ನೆಸ್ ನು ಡಿಜಿಟಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ನ ಮಾಡ್ಕೊಂಡಿದ್ದಾರೆ ಅನ್ನೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ವ್ಯಾಸ್ಕಾನ್ ಇಂಜಿನಿಯರ್ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇದೊಂದು ಚಿಕ್ಕ ಕನ್ಸ್ಟ್ರಕ್ಷನ್ ಕಂಪನಿ, 550 crores ಮಾರ್ಕೆಟ್ ಕ್ಯಾಪಿಟಲ್ ಇರೋ ಕಂಪನಿ. ಈ ಕಂಪನಿಗೆ 200 crores ವೇದಾಂತ ಅವರಿಂದ ಈ ಆರ್ಡರ್ ಬಂದಿರೋದ್ರಿಂದ ಸ್ಟಾಕ್ ಇವತ್ತು 10% ಅಪ್ಪರ್ ಸೈಡ್ ಮೂವ್ ಆಗಿದೆ.
ನೆಕ್ಸ್ಟು ರಿಲಯನ್ಸ್ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮ್ಗೆ ಜ್ಞಾಪಕ ಇದ್ದರೆ ರಿಲಯನ್ಸ್ ಜಿಯೋ ಆದರೂ ರಿಲಯನ್ಸ್ ರೀಟೈಲ್ನಲ್ಲಾದರೂ ಈ ನೇಮ್ಸ್ ನಮಗೆ ಕಾಮನ್ ಆಗಿ ಕಾಣಿಸೋದು GIC, ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಆ್ಯಂಡ್ ಈವನ್ ಮುಬದಾಲ. ಇವರು ಜಿಯೋ ಆ್ಯಂಡ್ ರಿಲಯನ್ಸ್ ರೀಟೈಲ್ನಲ್ಲಿ ಇನ್ವೆಸ್ಟ್ಮೆಂಟ್ ಆದರೆ ಮಾಡಿದ್ದಾರೆ. ಆದರೆ ಈಗ ಈ 3 ನೇಮ್ಸಿಂದ ಮಿಂಟ್ ಅವರು ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡಿದ್ದಾರೆ. ಈ 3 ನೇಮ್ಸು ಪ್ರೀವಿಯಸ್ ಆಗಿ ಜಿಯೋನಲ್ಲಿ ರಿಲಯನ್ಸ್ ರೀಟೈಲ್ನಲ್ಲೂ ಇನ್ವೆಸ್ಟ್ ಮಾಡಿವೆ ಆ್ಯಂಡ್ ಈಗ ಹೊಸದಾಗಿ ರಿಲಯನ್ಸ್ ಅವರು ಹ್ಯೂಜ್ ಇನ್ವೆಸ್ಟ್ ಮಾಡ್ತಿರೋ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ನಲ್ಲೂ ಈ 3 ಪ್ಲೇಯರ್ಸ್ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಅದರ ರಿಲೇಟೆಡ್ ಆಗಿ ಕಮಿಂಗ್ ಟೈಮ್ಸಲ್ಲಿ ಬರೋ ಥರ ಮಿಂಟ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇನ್ನೂ ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿಲ್ಲ, ಆದರೆ ಇನ್ವೆಸ್ಟ್ಮೆಂಟ್ನು ಈ ಸೆಗ್ಮೆಂಟ್ಗೆ ತೊಗೊಂಬರೋಕೆ ಆಗ್ತಾ ಇರೋದ್ರಿಂದ ರಿಲಯನ್ಸ್ ರಿಲೇಟೆಡ್ ಆಗಿ ರೀರೇಟಿಂಗ್ ಫ್ಯಾಕ್ಟರ್ ಆದರೆ ನಮಗೆ ಕಾಣಿಸುತ್ತೆ. ದೀಪಕ್ ನೈಟ್ರೇಟ್ ಇಂದ ಒಂದು ಸ್ಮಾಲ್ ಅಪ್ಡೇಟು. ದೀಪಕ್ ನೈಟ್ರೇಟ್ ಬೋರ್ಡು 2000 crores ನಿಯರ್ಲಿ QIP ಮೂಲಕ ಫಂಡ್ ರೈಸ್ ಮಾಡೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ IDFC ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಗಮನಿಸಿದ್ರೆ ಸ್ಟಾರ್ಟಿಂಗ್ ಇಂದಾನೆ IDFC ರ್ಯಾಲಿ ಆಗಿದೆ. ಪ್ಯಾರಲಲ್ ಆಗಿ IDFC ಫಸ್ಟ್ ಬ್ಯಾಂಕ್ನು ರ್ಯಾಲಿ ಆಗಿದೆ. ನಿಮಗೆ ಜ್ಞಾಪಕ ಇದ್ರೆ ಸೆಪ್ಟೆಂಬರ್ನಲ್ಲಿ IDFC ಶೇರ್ ಹೋಲ್ಡರ್ಸ್ ಪ್ರೀವಿಯಸ್ ಆಗಿರೋ ಚೇರ್ಮನ್ನ ಮೀನ್ಸ್ ವಿನೋದ್ ರಾಯ್ ಅವ್ರನ್ನ ಚೇರ್ಮನ್ ಆಗಿ ರಿಅಪಾಯಿಂಟ್ ಆಗೋದಕ್ಕೆ ಅವರು ಒಪ್ಕೊಳ್ಳಲಿಲ್ಲ, ಮೀನ್ಸ್ ರಿಜೆಕ್ಟ್ ಮಾಡಿದ್ದಾರೆ. ಇವತ್ತು ಬಂದಿರೋ ಅಪ್ಡೇಟು IDFC ಅವರು ಅನಿಲ್ ಸಿಂಘ್ವಿ ಅವ್ರನ್ನ ನ್ಯೂ ಚೇರ್ಮನ್ ಆಗಿ IDFC ಬ್ಯಾಂಕ್ ಅವರು ಅಪಾಯಿಂಟ್ ಮಾಡಿರೋ ಥರ ಅಪ್ಡೇಟ್ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟು NCL ರಿಸರ್ಚ್ ಆ್ಯಂಡ್ ಫೈನಾನ್ಷಿಯಲ್ ಸರ್ವಿಸ್ ಅವರು ರೈಟ್ ಇಶ್ಯೂನ ಅಪ್ರೂವ್ ಮಾಡಿದ್ದಾರೆ. ಸೊ ಈ ಥರ ರೈಟ್ ಇಶ್ಯೂನ ಅಪ್ರೂವ್ ಮಾಡೋದ್ರಿಂದ ಸ್ಟಾಕ್ ಇವತ್ತು ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟು ಭಾರತ್ ರೋಡ್ ನೆಟ್ವರ್ಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವ್ರಿಗೆ ಸಂಬಂಧಿಸಿರುವ ಒಡಿಶಾಲಿರೋ ಟೋಲ್ ರೋಡ್ನ ಕೆನಡಿಯನ್ ಫಂಡ್ ಅವರು 2100 crores ಇಟ್ಟು ತಗೊಂಡಿರೋ ಥರ ಹೇಳಿದ್ರಿಂದ ಇವತ್ತು ಸ್ಟಾಕು 6% ರ್ಯಾಲಿ ಆಗಿದೆ. ನೆಕ್ಸ್ಟ್ ಒಂದು ವೇಳೆ ನೀವೇನಾದರೂ IPO ಅಲ್ಲಿ ಅಪ್ಲೈ ಮಾಡಿದರೆ ಅದರ ರಿಲೇಟೆಡ್ ಆಗಿ ಕರೆಂಟ್ ಇರೋ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಮಾರ್ಕೆಟ್ ಫಾಲೋ ಆಗುವಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಸ್ ಆದರೆ ಹೆವಿಯಾಗಿ ಫಾಲ್ ಆಗಿದೆ. ಬಟ್ ರಿಕವರಿ ಆಗ್ತಾ ಇರೋವಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅಷ್ಟೊಂದು ಸ್ಟ್ರೆಂತ್ ಕಾಣಿಸ್ತಾ ಇಲ್ಲ. ಬಿಕಾಸ್ ಈಗ ಲಿಸ್ಟ್ ಆಗ್ತಿರೋ ಮೋಸ್ಟ್ ಆಫ್ ದ ಕಂಪನೀಸ್ನು ಸ್ವಲ್ಪ ಡಿಸ್ಕೌಂಟ್ನಲ್ಲಿ ಪ್ರೀವಿಯಸ್ ಆಗಿ ಲಿಸ್ಟ್ ಆಗಿರೋ IPOಸ್ ಸ್ವಲ್ಪ ಸೆಲ್ ಆಫಲ್ಲಿ ಕಾಣಿಸ್ತಾ ಇರೋ ರೀಸನಿಂದಾನೆ. ನೆಕ್ಸ್ಟು ಜೆಟ್ ಫ್ರೈಟಿಂದ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಿದೆ. ಇವರು ಇವತ್ತಿಂದ NSE ಇಮರ್ಜಿಂಗ್ ಪ್ಲಾಟ್ಫಾರ್ಮಿಂದಾನು NSE ಆ್ಯಂಡ್ BSE ಮೇನ್ ಬೋರ್ಡ್ ಪ್ಲಾಟ್ಫಾರ್ಮ್ಗೆ ಮೈಗ್ರೇಟ್ ಆಗೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಮೇನ್ ಬೋರ್ಡ್ ಪ್ಲಾಟ್ಫಾರ್ಮ್ ಬರೋದ್ರಿಂದ ಸ್ಟಾಕ್ನಲ್ಲಿ ಲಿಕ್ವಿಡಿಟಿ ಬೆಳೆಯುತ್ತಲ್ವ, ಅದರಿಂದ ಈ ಕಂಪನಿ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಈ ಅಪ್ಡೇಟಿಂದ ಇವತ್ತಿನ ಸೆಷನಲ್ಲಿ ಈ ಸ್ಟಾಕು ಜೆಟ್ ಫ್ರೈಟ್ ಸ್ಟಾಕು 5% ಬೆಳೆದು ಅಪ್ಪರ್ ಸರ್ಕ್ಯೂಟಲ್ಲಿ ಲಾಕ್ ಆಗಿದೆ. ನೆಕ್ಸ್ಟು ABB ಇಂಡಿಯಾದ ಒಂದು ಅಪ್ಡೇಟ್ ಬಂದಿದೆ. ಇವತ್ತು ಇವರು ಬೋರ್ಡ್ ಮೀಟ್ ಆಗಿ ಇವರ ಆಟೋಮೇಷನ್ ಬಿಸ್ನೆಸ್ ಸೆಗ್ಮೆಂಟ್ ಪ್ರಾಸೆಸ್ನಲ್ಲಿ ಭಾಗವಾಗಿ ಇವರ ಟರ್ಬೋ ಚಾರ್ಜರ್ ಬಿಸ್ನೆಸ್ ಯಾವುದಿದೆಯೋ ಅದನ್ನು ಇವರ ಸಬ್ಸಿಡರಿ ಕಂಪನಿ ಸ್ಲಮ್ ಸೇಲ್ ಬೇಸಸ್ನಲ್ಲಿ ಸೇಲ್ ಮಾಡೋ ಥರ ಆ್ಯಂಡ್ ಸೇಲ್ನ ಒಂದು ವ್ಯಾಲ್ಯೂ 310 crores ಅಂತ ಇವರು ಹೇಳ್ತಿದ್ದಾರೆ. ಆ್ಯಂಡ್ ಈ ಸ್ಲಮ್ ಸೇಲ್ ಯಾವುದಾದ್ರೂ ಇದೆಯೋ ಇದು 2022 ಫೆಬ್ರವರಿ ಎಂಡಿಂಗ್ ಎಲ್ಲ ಕಂಪ್ಲೀಟ್ ಆಗೋ ಥರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಡೆಲ್ಟಾ ಕಾರ್ಪ್ ಲಿಮಿಟೆಡ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಆಸ್ ಆನ್ December 16, 2019 ನೋಡಿದ್ರೆ HDFC ಮ್ಯೂಚುವಲ್ ಫಂಡ್ನಲ್ಲಿ ಆಲ್ ಸ್ಕೀಮ್ಸ್ನಲ್ಲಿ ಸೇರಿಸಿ ನೋಡಿದ್ರೆ ಡೆಲ್ಟಾ ಕಾರ್ಪ್ ಲಿಮಿಟೆಡ್ನಲ್ಲಿ 5.6% ಸ್ಟೇಕ್ನ ಹೋಲ್ಡ್ ಮಾಡ್ತಿದ್ರು. ಆದರೆ December 17 ನೋಡಿದ್ರೆ HDFC ಮಲ್ಟಿ ಕ್ಯಾಪ್ ಫಂಡ್ನಲ್ಲಿ ಡೆಲ್ಟಾ ಕಾರ್ಪ್ ಅವರ 9,99,262 ಶೇರ್ಸ್ನ ಅಕ್ವಿಜೇಷನ್ ಮಾಡಿರೋ ಥರ ಈ ಅಕ್ವಿಜೇಷನ್ ಇಂದ HDFC ಮ್ಯೂಚುವಲ್ ಫಂಡ್ ಸ್ಟೇಕ್ ಫರ್ದರ್ ಆಗಿ 2% ಇನ್ಕ್ರೀಸ್ ಆಗಿರೋ ಥರ. ಇದರಿಂದ December 17ಗೆ HDFC ಮ್ಯೂಚುವಲ್ ಫಂಡ್ ಆಲ್ ಸ್ಕೀಮ್ಸ್ ನಲ್ಲಿ ನೋಡೋದಾದ್ರೆ ಡೆಲ್ಟಾ ಕಾರ್ಪ್ ನಲ್ಲಿ 7.6% ಸ್ಟೇಕ್ ಹೋಲ್ಡ್ ಮಾಡಿರೋ ಥರ ಹೇಳ್ತಿದ್ದಾರೆ. ಈ ಅಪ್ಡೇಟ್ ಇಂದ ಡೆಲ್ಟಾ ಕಾರ್ಪ್ ಸ್ಟಾಕು 5.31% ಬೆಳೆದಿದೆ. ನೆಕ್ಸ್ಟ್ ITC ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಇದರಲ್ಲಿ ಇವರು ಏನು ಹೇಳ್ತಿದ್ದಾರೆ ಅಂದರೆ ಸೌತ್ ಕೊರಿಯನ್ ಲೋಟೋ ಗ್ರೂಪ್ ಅವರ ಹ್ಯಾವ್ ಮೋರ್ ಐಸ್ ಕ್ರೀಮ್ ಬ್ರ್ಯಾಂಡ್ ಇದೆ ಅಲ್ವಾ, ಇದನ್ನು ನೀವು ನೋಡಿರ್ತೀರಾ. ಇವರು ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇರ್ತಾರೆ. ಹ್ಯಾವ್ ಮೋರ್ ಐಸ್ ಕ್ರೀಮ್ ಕಂಪನಿಯಿಂದ ITC ಮಾಸ್ಟರ್ ಶೆಫ್ ಫ್ರೋಜನ್ ಸ್ನ್ಯಾಕ್ಸ್ ಯಾವುದಿದೆಯೋ ಇದನ್ನು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನೌನ್ಸ್ ಮಾಡಿರೋ ತರ ವೇರಿಯಸ್ ನ್ಯೂಸ್ ಆರ್ಟಿಕಲ್ಸ್ ಅಲ್ಲಿ ಬರ್ತಿದೆ. ಈ ಪಾರ್ಟ್ನರ್ಶಿಪ್ ನಲ್ಲಿ ಭಾಗವಾಗಿ ಇವರು ಏನ್ ಮಾಡ್ತಿದ್ದಾರೆ ಅಂದ್ರೆ ITC ಮಾಸ್ಟರ್ ಶೆಫ್ ರೇಂಜ್ ನಲ್ಲಿರೋ 15 ಈಸಿ ಕುಕ್ ಸ್ನ್ಯಾಕ್ಸ್ ಯಾವ್ದಿದೆಯೋ ಅದನ್ನ ಹ್ಯಾವ್ ಮೋರ್ ಐಸ್ ಕ್ರೀಮ್ ಕಾರ್ಟ್ಸ್ ಅಲ್ಲಿ ಅವೈಲೇಬಲ್ ಇರೋ ತರ ಇವರು ಹೇಳ್ತಿದ್ದಾರೆ. ಇದಕ್ಕೆ ರೀಸನ್ ನೋಡೋದಾದ್ರೆ ನಾರ್ಮಲಿ ವಿಂಟರ್ ಸೀಸನ್ಸ್ ಅಲ್ಲಿ ಐಸ್ ಕ್ರೀಮ್ ಸೇಲ್ಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಆ ಟೈಮ್ ನಲ್ಲಿ ಹ್ಯಾವ್ ಮೋರ್ ಅವ್ರ ಸೇಲ್ಸ್ ಕಮ್ಮಿ ಆಗುತ್ತೆ. ಅಂಡ್ ವಿಂಟರ್ ಪೀರಿಯಡ್ ಅಲ್ಲಿ ಆಕ್ಚುಲಿ ಫ್ರೋಜನ್ ಫುಡ್ಸ್ಗೆ ಡಿಮ್ಯಾಂಡ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ITC ಮಾಸ್ಟರ್ ಶೆಫ್ ಅವರ 15 ಈಸಿ ಟು ಕುಕ್ ಸ್ನ್ಯಾಕ್ಸ್ ಯಾವ್ದಿದೆಯೋ ಅದನ್ನ ಹ್ಯಾವ್ ಮೋರ್ ಕಾರ್ಟ್ಸ್ ನಲ್ಲೂ ಅವೈಲೇಬಲ್ ಇಟ್ಟು ಸೇಲ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ MK ಎಕ್ಸಾಮ್ ಇಂಡಿಯಾ ಲಿಮಿಟೆಡ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಇವರು ಬೋರ್ಡ್ ಮೀಟ್ ಆಗಿ ಬೋನಸ್ ಇಶ್ಯೂನ ರೆಕಮೆಂಡ್ ಮಾಡಿರೋ ತರ ಹೇಳ್ತಿದ್ದಾರೆ. ಯಾರ ಹತ್ರ ಆದ್ರೆ MK ಎಕ್ಸಾಮ್ ಲಿಮಿಟೆಡ್ ಅವರ ಶೇರ್ಸ್ ಹೊಂದಿರುತ್ತೋ ಅವರಿಗೆ 2 ಈಕ್ವಿಟಿ ಶೇರ್ಸ್ನ ಬೋನಸ್ ರೂಪದಲ್ಲಿ ಕೊಡೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಬೋನಸ್ ಅಪ್ಡೇಟ್ ಇಂದ ಇವತ್ತಿನ ಸೆಷನ್ ಅಲ್ಲಿ MK ಎಕ್ಸಾಮ್ ಇಂಡಿಯಾ ಲಿಮಿಟೆಡ್ ಅವರ ಸ್ಟಾಕು 5% ಬೆಳೆದು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗಿದೆ. ನೆಕ್ಸ್ಟ್ ಗುಜರಾತ್ ಫ್ಲೋರೋಕೆಮಿಕಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಒಂದು ಸಪರೇಟ್ ಸಬ್ಸಿಡರಿನ ಫಾರ್ಮ್ ಮಾಡ್ತಿದ್ದಾರೆ. ಗುಜರಾತ್ ಫ್ಲೋರೋಕೆಮಿಕಲ್ಸ್ EV ಎಲೆಕ್ಟ್ರಿಕ್ ವೆಹಿಕಲ್ ಸಬ್ಸಿಡರಿನ EV ಸೆಗ್ಮೆಂಟ್ ರಿಲೇಟೆಡ್ ಆಗಿ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡುತ್ತೆ ಅಂತ. ಲೈಕ್ ಬ್ಯಾಟ್ರೀಸ್ ಆದರೂ ಬ್ಯಾಟ್ರಿ ಕಾಂಪೋನೆಂಟ್ಸ್ ಆದರೂ ಈವನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಬೇಕಾಗಿರೋ ಸೊಲ್ಯೂಷನ್ಸ್ನ ಹೊಸದಾಗಿ ಫಾರ್ಮ್ ಮಾಡಿರೋ ಸಬ್ಸಿಡಿ ಕಂಪನಿ ಬಿಸ್ನೆಸ್ ಮಾಡುತ್ತೆ ಅಂತ ಗುಜರಾತ್ ಫ್ಲೋರೋಕೆಮಿಕಲ್ಸ್ ಅವರು ಅಪ್ಡೇಟ್ ಮಾಡಿದ್ರಿಂದ ಇವತ್ತು ಸ್ಟಾಕು 3.5% ಪಾಸಿಟಿವ್ ಆಗಿ ಮೂವ್ ಆಗಿದೆ.
ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಫ್ಟಿ ಸಪೋರ್ಟು 16,890 ಆ್ಯಂಡ್ ರೆಸಿಸ್ಟೆಂಟು 17,050. ಇದು ಇಂಪಾರ್ಟೆಂಟ್ ಮಾರ್ಕ್. ಇಫ್ ಈ ಲೆವೆಲ್ ಅಬೋವ್ ಸಸ್ಟೈನ್ ಆದ್ರೇ ಫರ್ದರ್ ಆಗಿ ನಾವು ಮಾರ್ಕೆಟ್ನ ಬುಲಿಶ್ ಆಗಿ ನೋಡ್ಬೋದು, ಕನ್ಫರ್ಮೇಷನು ತಗೋಬೋದು. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 34,730 ಆ್ಯಂಡ್ ರೆಸಿಸ್ಟೆಂಟ್ 35,360. ನೆಕ್ಸ್ಟು ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಮಾತಾಡ್ಕೊಳ್ಳೋಣ. ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾನ ಗಮನಿಸಿದ್ರೆ 17,000 ಹತ್ರನೇ ಈವನ್ ಸ್ಟಿಲ್ ಈಗಲೂ 4,000 ಕಾಂಟ್ರಾಕ್ಟ್ಸು ನಿಯರ್ಲಿ ಬಿಲ್ಡ್ ಆಗ್ತಿದೆ. ಈ ಲೆವೆಲ್ಗಂದ್ರೆ ಡೌನ್ ಸೈಡ್ ಇರುತ್ತೆ ಅಂತ, ಆದರೆ ಪ್ಯಾರಲಲ್ ಆಗಿನೂ ಪುಟ್ ಸೈಡೂ ನಮಗೆ ಆಕ್ಟಿವ್ ಆಗಿ ರೈಟಿಂಗ್ ಕಾಣಿಸ್ತಾ ಇರೋದ್ರಿಂದ 17,000 ಮಾರ್ಕ್ ಪ್ರೆಸೆಂಟು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಟಾಪ್ ಸೈಡ್ಗೆ ನೋಡಿದ್ರೆ 17,200 ನಿಯರ್ಲಿ 10,000 ಕಾಂಟ್ರಾಕ್ಟ್ಸ್ ಇಂಟ್ರಾಡೇವಲ್ಲಿ ಓವರಾಲ್ ಆಗಿ 46,000 ಕಾಂಟ್ರಾಕ್ಟ್ಸ್ ನಿಯರ್ಲಿ ಓಪನ್ ಇಂಟ್ರೆಸ್ಟ್ ಡೇಟಾ ಆದರೆ ನಮಗೆ ಅಲ್ಲಿ ಬಿಲ್ಡ್ ಆಗ್ತಾ ಇರೋದ್ರಿಂದ ಫರ್ದರ್ ಆಗಿ ನಾವು ಇಲ್ಲಿ ಮಾರ್ಕೆಟ್ ಟಾಪ್ ಸೈಡ್ಗೆ ಬಂದರೆ ಇಮಿಡಿಯೇಟ್ ಆಗಿ ನಾವು ಗಮನಿಸ್ತಾ ಇರೋದು ಟೆಕ್ನಿಕಲ್ ಲೆವೆಲ್ ಚಾರ್ಟ್ ಪರವಾಗಿ 17,050. ಇಫ್ ಆ ಲೆವೆಲ್ ಅಬೋವ್ ಸಸ್ಟೈನ್ ಆಗಿದ್ರೆ 17,200 ವರೆಗೂ ಮಾರ್ಕೆಟ್ ರ್ಯಾಲಿ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಅಂತ ಕಾಲ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಅಂಡ್ ಇಲ್ಲಿಂದ ಡೌನ್ ಸೈಡ್ಗೆ ಹೋಗ್ತಿದ್ರೆ ಇಫ್ ಇನ್ ಕೇಸ್ 17,000 ಬ್ರೇಕ್ ಆಗಿ ಟಾಪ್ ಸೈಡ್ಗೆ ಹೋದ್ರೆ 16,800 ನಾವು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡಬಹುದು. ಇಲ್ಲ ಅಂದ್ರೆ ಇಲ್ಲಿಂದ ರಿಜೆಕ್ಟ್ ಆಗಿ ಡೌನ್ ಸೈಡ್ ಬರ್ತಿದ್ರೆ ಮಾತ್ರ 16,500. ಬಿಕಾಸ್ ಇಂಟ್ರಾಡೇ ಆದ್ರೂ ಓವರ್ ಆಲ್ ಆಗೋದು ಇಲ್ಲೇ ಸ್ಟ್ರಾಂಗ್ ಡೇಟಾ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಕೀ ಫ್ಯಾಕ್ಟರ್ ಎಲ್ಲಾನು 17,000 ಮಾರ್ಕ್. 17,000 ಮಾರ್ಕ್ನ ಮಾರ್ಕೆಟ್ ಯಾವ ಥರ ರೆಸ್ಪೆಕ್ಟ್ ಮಾಡುತ್ತೆ ಅಂತ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜನ್ನು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಟೆಲಿಗ್ರಾಮ್ನಲ್ಲಿ ನೀವು ಜಾಯ್ನ್ ಆದರೆ ನಿಮಗೆ ನಮ್ಮ ಅಪ್ಡೇಟ್ಸು ಕಂಟಿನ್ಯೂ ಆಗಿ ಮಾರ್ಕೆಟ್ದು ಟೈಮ್ ಟು ಟೈಮ್ ನಿಮ್ಗೆ ಸಿಗುತ್ತೆ. ಥ್ಯಾಂಕ್ ಯು.